ಮುಖ್ಯಮಂತ್ರಿಗಳಿಗೆ ಮೂಡ ಸಂಕಷ್ಟ, ಪ್ರಾಸಿಕ್ಯೂಷನ್ಗೆ ಅನುಮತಿ, ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಯ್ಕೆಗಳು ಏನು? ಹಲವು ಪ್ರಶ್ನೆಗಳು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ಸಚಿವರು ಈಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡೋದಿಲ್ಲ, ಎಂ.ಬಿ. ಪಾಟೀಲ್ ಸಚಿವರು ಹೇಳಿರೋದು. ಗವರ್ನರ್ ವಿರುದ್ಧ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇದು ಕೀಳು ಮಟ್ಟದ ರಾಜಕೀಯ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ರಾಜ್ಯಪಾಲರ ವಿರುದ್ಧ ಮಂತ್ರಿಗಳು ವಾಗ್ದಾಳಿಯನ್ನ ನಡೆಸ್ತಾ ಇರೋದು. ಎಂ.ಬಿ. ಪಾಟೀಲ್, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೀಳು ಮಟ್ಟದ ರಾಜಕೀಯ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರೆ, ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಗೃಹ ಸಚಿವರು ಕೂಡ ಹೇಳಿದ್ದಾರೆ, ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ. ಯಾರ್ಯಾರು ಏನೇನು ಹೇಳಿದ್ರು ಕೊಟ್ಟಿದ್ದಾರೆ ಅಂದ್ರೆ ಅವರು ಯಾವ ರೀತಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ನೋಡಬೇಕು. ಲೀಗಲಿ ಎಕ್ಸಾಮಿನ್ ಮಾಡ್ತಾರೆ. ಅದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಮೊದಲೇ ಹೇಳಿದ್ದೇವೆ. ಒಂದು ವೇಳೆ ಅನುಮತಿ ಕೊಟ್ಟಿದ್ದೇ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮೊದಲೇ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ, ನಮಗೆ ವಿಶ್ವಾಸ ಇತ್ತು ಕೊಡೋದಿಲ್ಲ. ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ, ಕ್ಯಾಬಿನೆಟ್ಟು ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದು. ಕೊಟ್ಟಿದ್ದಾರೆ ಅಂದರೆ ಇನ್ನು ಕಾನೂನಾತ್ಮಕವಾಗಿ ನಾವು ಅದನ್ನು ಎದುರಿಸಬೇಕಾಗ್ತದೆ. ಅವರು ಯಾವ ರೀತಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಗವರ್ನರು ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಕೆಳಮಟ್ಟಕ್ಕೆ ಈ ಗವರ್ನರ್ ಇಳಿದಿದ್ದಾರೆ ಅಂತ ಇದೇ ತೋರಿಸ್ತಾ ಇದೆ. ಮತ್ತು ಕೇಂದ್ರ ಸರ್ಕಾರಕ್ಕಿಂತ BJP ಕೈಗೊಂಬೆ ಆಗಿದ್ದಾರೆ. ಸೊ ಇದು ನಾವು ಕಾನೂನಿನ ಹೋರಾಟ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಯನ್ನು ಈಗಾಗಲೇ ಮೊನ್ನೆ ಮೈಸೂರಿನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಅವರು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಆಯಿತಾ? ಇಂಥ ಒಂದು ಷಡ್ಯಂತ್ರಗಳು, ಈ ಕೀಳ ಮಟ್ಟದ ನೀಚ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲೇ ಮಾಡ್ತಾ ಇದೆ. ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರ ಪಾಠ ಕಲ್ತಿದ್ದಾರೆ ಅಂತ ನಾವು ಅವ್ರಿಗೆ ಕಲ್ತಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಅವರ ದುರ್ನಡೆ ಇನ್ನೂ ಕೂಡ ಮುಂದೆನೇ ಸಾಗ್ತಾ ಇದೆ. ಜನ ಇವತ್ತಿನ ದಿವಸ ತಕ್ಕ ಉತ್ತರ ಕೊಡ್ತಾರೆ. ಒಬ್ಬ ಚುನಾಯಿತ ಮುಖ್ಯಮಂತ್ರಿನ, ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು. ಹೇಗಾದರೆ ಮಾಡಿ ಅವರಿಗೆ ಅಪಮಾನ, ಅವಮಾನ, ಅಗೌರವ ಸೂಚಿಸಬೇಕು. ಈ ಒಂದು ಕೇಸ್ನಲ್ಲಿ ಏನೂ ಆಗೋದಿಲ್ಲ. ನಾವು ಕಾನೂನಿನ ಹೋರಾಟ ಮಾಡ್ತೀವಿ. ಮತ್ತು ಈ ಕೀಳ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ RSSನ ರಾಜಕಾರಣ ಇದಲ್ಲ, ಇದು ದೇಶದಿಂದ ಹೋಗಲಾಡಿಸ್ಬೇಕು. ಇದು ಇವತ್ತಿನ ದಿವಸ ಜನನು ಕೂಡ ತಕ್ಕ ಉತ್ತರ ಕೊಡ್ತಾರೆ. ನಾವು ಘನತೆವೆತ್ತ ರಾಜ್ಯಪಾಲರಿಂದ ಇದನ್ನು ನಾವು ಅಪೇಕ್ಷೆ ಮಾಡಿರಲಿಲ್ಲ. TJ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ 11:30 ಗಂಟೆಗೆ. ಸಾಯಂಕಾಲ 5:15ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಡಿಟೇಲ್ ರಿಪೋರ್ಟನ್ನು ಕೂಡ ಕೊಡ್ತಾರೆ. ತದನಂತರ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದಂಥ ಒಂದು ಉತ್ತರವನ್ನು ಘನತೆವತ್ತ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ. ಅದೇ ದಿವಸ ಯಾವತ್ತು TJ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ 11:15ಗೆ, ಸಾಯಂಕಾಲ 5:15ಗೆ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹೋಗಿ ರಿಪ್ಲೈಯನ್ನು ಕೊಡ್ತಾರೆ. ರಾತ್ರಿ 10:00ಗೆ ಘನತೆವತ್ತ ರಾಜ್ಯಪಾಲರು ನೋಟಿಸನ್ನು ಕೊಡ್ತಾರೆ. ಈ ತರಾತುರಿ ಮೇಲೆ ಇವತ್ತು ದಿವಸ ನಮಗೆ ಸಂಶಯ ಇತ್ತು, ಎಲ್ಲರಿಗೂ ಸಂಶಯ ಇತ್ತು ರಾಜ್ಯ ಜನತೆಗೆ. ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಸ್ಗೆ ಇವತ್ತು ಘನತೆವತ್ತ ರಾಜ್ಯಪಾಲರ ಮುಂದಿತ್ತು. ಅಷ್ಟೇ ಯಾಕೆ ಇತ್ತೀಚೆಗೆ ಕುಮಾರಸ್ವಾಮಿ ಅವ್ರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು, ಇಂದು ಕೇಂದ್ರ ಸಚಿವರು, ಅವ್ರ ಮೇಲೆ ಕಳೆದ 8-9 ತಿಂಗಳಿಂದ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಂಡಿಂಗ್ ಇದೆ. ಸೊ 8-9 ತಿಂಗಳದು ರಾಜ್ಯಪಾಲರಿಗೆ ಜರೂರಿ ಅನ್ನಿಸ್ಲಿಲ್ಲ. ಜೊಲ್ಲೆ ಅವ್ರ ಮೇಲೆ ಇನ್ನಿತರ ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮೂಡ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಅದು ತೀರ್ಮಾನ ತೆಗೆದುಕೊಂಡಿದ್ದಲ್ಲ. ಸುಮಾರು 20 ವರ್ಷಗಳ ಹಿಂದೆ ನಡೆದಂಥ ವಿಚಾರವನ್ನು ತೆಗೆದುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ತೊಂದರೆ ಕೊಡಬೇಕು, ಮಸಿ ಬಳಿಬೇಕು ಅಂಥೇಳಿ ಮಾಡ್ತಕ್ಕಂಥ ಪ್ರಕರಣ ಇದು. ಮತ್ತು ಇದನ್ನು ಸಂಪೂರ್ಣವಾಗಿ
ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಹ ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತೇವೆ. ಈಗಾಗಲೇ ಜಾರ್ಖಂಡಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಇದೇ ರೀತಿಯ ಭ್ರಷ್ಟಾಚಾರದ ಆರೋಪ ಮಾಡಿ ಅಲ್ಲಿನ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಆಪಾದನೆ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಆಪಾದನೆ ಇಲ್ಲ, ವಿನಾಕಾರಣ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದವರು ಸೇಡಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಇದನ್ನು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಲೂ ಸಹ ಅದೇ ಅರವಿಂದ್ ಕೇಜ್ರಿವಾಲ್ ಜೈಲೊಳಗಿದ್ದನೂ ಅಧಿಕಾರ ಮಾಡ್ತೀನಿ ಇದು ಎರಡೂ ನಾವು ನಮ್ಮ ದೇಶದಲ್ಲಿ ನೋಡಿದ್ದೀವಿ. ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನೂ ನೋಡಿದ್ದೀವಿ, ಇವ್ರನ್ನೂ ನೋಡಿದ್ದೀವಿ. ನನಗನ್ಸುತ್ತೆ ಇವರಿಬ್ಬರನ್ನ ನೋಡಿದ್ಮೇಲೆ ಸಿದ್ದರಾಮಯ್ಯನವರು ಲಾಲ್ ಕೃಷ್ಣ ಅಡ್ವಾಣಿಯವರ ಮಾದರಿನ ಅನುಸರಿಸ್ತಾರೇನೋ ಅಂತ ಆಸೆ ಇತ್ತು. ಯಾಕೆಂದ್ರೆ ಆ ಥರದ ಮಾಸ್ ಲೀಡ್ರ್ ಇವರು, ಆ ಸ್ಟೇಚರ್ ಇಟ್ಕೊಂಡಂಥ ವ್ಯಕ್ತಿ ಇವತ್ತು ಅದನ್ನು ಮಾಡಿದೆ. ಎಲ್ಲೋ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಆಗ್ತಾರೇನೋ ಅಂತ ಹೇಳಿದ್ದೆ ದೊಡ್ಡ ಸುದ್ದಿ ಮಾಡಿದರು. ನನಗೆ ಇವತ್ತು ಅನ್ನಿಸ್ತಾ ಇದೆ ಅವ್ರು ಇಷ್ಟೊತ್ತಿಗಾಗಲೇ ಒಂದು ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಅವರಂಥ ನಾಯಕರು ರಾಜೀನಾಮೆ, ಅದು ರಾಷ್ಟ್ರೀಯ ಪಕ್ಷ, ಅದು ಯಾವುದೋ ಒಂದು ಸಾಮಾನ್ಯವಾದ ಒಂದು ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷ, ರಾಜೀನಾಮೆ ಕೊಡಲೇಬೇಕಾಗತ್ತೆ. ನನಗನ್ಸುತ್ತೆ ಸದ್ಯದಲ್ಲೇ ಆ ರೀತಿಯ ನಿರ್ಣಯವನ್ನು ಅವರು ಮಾಡಬಹುದೇನೋ ಅನ್ನೋವಂಥದ್ದನ್ನು ನಿರೀಕ್ಷೆಯಲ್ಲಿದ್ದೀನಿ. ಒಂದು ವೇಳೆ ರಾಜೀನಾಮೆ ಕೊಡದಂತೆ ಅವರು ಕೋರ್ಟ್ ಮೊರೆ ಹೋದ ಸಂದರ್ಭದಲ್ಲಿ ಬಿಜೆಪಿಯ ಹೋರಾಟ ಯಾವ ರೀತಿಯಾಗಿರ್ತದೆ? ಒಂದು ಕಾನೂನಾತ್ಮಕ ಹೋರಾಟ ಕೊಟ್ಟ ಮೇಲೆ ಅದನ್ನು ಅದರ ಪ್ರಕಾರನೇ ಎದುರಿಸಬೇಕು. ಅದೊಂದು ನ್ಯಾಷನಲ್ ಪಾರ್ಟಿ, ಕಾಂಗ್ರೆಸ್ಸು ಒಂದು ನ್ಯಾಷನಲ್ ಪಾರ್ಟಿ, ಅಲ್ಲೂ ಸಂವೇದನಾಶೀಲ ನಾಯಕತ್ವ ಇದೆ. ಈ ಥರದಕ್ಕೆ ಮಣೆ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಅವರಿಗೆ ನೀವು ನಿರ್ದೋಷಿ ಅಂತಾದಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ಅನ್ನುವಂಥ ನಿರ್ದೇಶನವನ್ನು ಕೊಡುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ನಾನಂತೂ ಇದ್ದೀನಿ. ನೀವು ಕೂಡ ಮೈಸೂರವರೇ, ಸಿ ಎಂ ಕೂಡ ಮೈಸೂರವರೇ. ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ನ ಸಂಕಷ್ಟ, ಮುಂದೆ ಏನೆಲ್ಲ ಆಗಬಹುದು, ಮಂತ್ರಿಗಳು ಹೇಳೋದೇನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್.